ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಏನೆಂದರೆ, ನಿಮಗೆ ಸಿಗುವ ಗಂಡ ಅಥವಾ ಹೆಂಡತಿಯ ವಯಸ್ಸಿನ ವ್ಯತ್ಯಾಸ ತಿಳಿಯಿರಿ. ನೋಡಿ ವೀಕ್ಷಕರೇ, ನಿಮ್ಗೆ ಆಲ್ರೆಡಿ ಮದುವೆ ಆಗಿದೆ ಅಂದರೆ ಇದು ಅನ್ವಯಿಸಲ್ಲ, ಬಟ್ ಚೆಕ್ ಮಾಡ್ಕೊಬೋದು. ನೀವು ಮದುವೆ ಆಗಿಲ್ಲ ಅನ್ನೋರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನನ್ನ ವಯಸ್ಸಿಗಿಂತ ನಮ್ಮ ಒಂದು ಬಾಳ ಸಂಗಾತಿಯ ವಯಸ್ಸು ಜಾಸ್ತಿ ಇರುತ್ತಾ, ಅಥವಾ ನಮಗೆ ಸಮಾನ ವಯಸ್ಸಾಗಿರುತ್ತಾ, ಅಥವಾ ತುಂಬ ಒಂದು 5 ವರ್ಷ ಕಡಿಮೆ ಕಮ್ಮಿ ಇರುತ್ತಾ ವಯಸ್ಸು, ಈ ರೀತಿ ಪ್ರಶ್ನೆ ಇರುತ್ತೆ. ಆ ಒಂದು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ನೋಡಿ ವೀಕ್ಷಕರೇ, ನೋಡಿ, ಮೊದಲನೇ ಮದುವೆಗೆ 7ನೇ ಮನೆಯಲ್ಲಿ ಕುಳಿತಿರುವ ಗ್ರಹವನ್ನು ನೋಡಿ. ಮೊದಲನೇ ಆದ್ಯತೆ ಗ್ರಹ 7ನೇ ಮನೆಯಲ್ಲಿ ಕುಳಿತಿದೆ ಅಂದರೆ ಅದಕ್ಕೆ ಮೊದಲನೇ ಆದ್ಯತೆ, ಅದನ್ನು ನೋಡಿ. ಓಕೆನಾ? ಅದು ಇನ್ ಕೇಸ್ ಇಲ್ಲ, 7ನೇ ಮನೆಯಲ್ಲಿ ಗ್ರಹ ಇಲ್ಲ ಅಂತ ಅಂದಾಗ 2ನೇ ಆಪ್ಷನ್ನು ಅಧಿಪತಿ ಕೊಡ್ತಾನೆ. ಅದಕ್ಕೋಸ್ಕರ 7ನೇ ಮನೆಯ ಅಧಿಪತಿ ಯಾರು ಅಂತ ನೋಡಿ. ಆ ಅಧಿಪತಿ ಯಾರು ಅಂತ ನೋಡಿದಾಗ ಇದೆಲ್ಲ ಬರೆದಿದ್ದೀನಿ ಇಲ್ಲಿ. ಆ ಅಧಿಪತಿ ಯಾರಾಗಿದ್ದರೆ ಏನು ಅಂತ ಅದನ್ನು ಮುಂದೆ ಹೇಳ್ತೀನಿ. ಅಧಿಪತಿ ಯಾರು ಅಂತ ನೋಡಿ. ಓಕೆನಾ? ಇಲ್ಲಿ ಗ್ರಹ ಕುಳಿತಿದೆ, ಬಟ್ ಅಧಿಪತಿ ಚೆಕ್ ಮಾಡಬೇಕಾ? ಇಲ್ಲ. ಗ್ರಹ 7ನೇ ಮನೆಯಲ್ಲಿ ಕುಳಿತಿದ್ರೆ ಅದೇ ಫೈನಲ್, ಅದೇ ಕೊಟ್ಬಿಡುತ್ತೆ. ಇಲ್ಲಿ ಕುಳಿತಿಲ್ಲ ಅಂದಾಗ ಮಾತ್ರ ಅಧಿಪತಿಗೆ ಹೋಗಬೇಕು, ಸೆಕೆಂಡ್ ಆಪ್ಷನ್ಗೆ. ಓಕೆನಾ? ನೆಕ್ಸ್ಟು 2ನೇ ಮದುವೆ. 2ನೇ ಮದುವೆಗೆ 9ನೇ ಮನೆಯಲ್ಲಿ ಕುಳಿತಿರುವ ಗ್ರಹವನ್ನು ನೋಡಿ. ಕುಳಿತಿದ್ರೆ ಆ ಗ್ರಹದ ಏನು ಬರುತ್ತೋ ಅದನ್ನು ಫೈನಲ್ ಮಾಡ್ಕೊಳ್ಳಿ. ಇನ್ ಕೇಸ್ ಕುಳಿತಿಲ್ಲ ಅಂದಾಗ 9ನೇ ಮನೆಯ ಅಧಿಪತಿ ಯಾರು ಅಂತ ನೋಡಿ. ಅದು ಫೈನಲ್ ಆಗಿರುತ್ತೆ ವೀಕ್ಷಕರೇ. ಓಕೆ, ಈಗ ನೋಡಿ ವೀಕ್ಷಕರೇ, ಚಂದ್ರ, ಮಂಗಳ, ಬುಧ ಈ 3 ಗ್ರಹಗಳು ಏನಾದರೂ ನಿಮಗೆ 7ನೇ ಮನೆಯಲ್ಲಿ ಕುಳಿತಿದ್ದರೆ ಅಥವಾ ಕುಳಿತಿಲ್ಲ ಅಂದರೆ ಈ ಚಂದ್ರ, ಮಂಗಳ ಮತ್ತು ಬುಧ 7ನೇ ಮನೆಯ ಅಧಿಪತಿಗಳಾಗಿ ಬಂದಿದ್ದರೆ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಬಾಳ ಸಂಗಾತಿಗೂ ನಿಮಗೂ ವಯಸ್ಸಿನ ಅಂತರ ತುಂಬ ಕಡಿಮೆ ಇರುತ್ತೆ. ಅದರ ಅರ್ಥ ಏನಂದರೆ, ನಿಮ್ಮ ವಯಸ್ಸಿಗಿಂತ ನಿಮ್ಮ ಬಾಳ ಸಂಗಾತಿಯ ವಯಸ್ಸು ಒಂದು 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ ಕಡಿಮೆ ಇರುತ್ತೆ. ಆಯಿತಾ? ಕಡಿಮೆ ವಯಸ್ಸಿನ, ನಿಮಗಿಂತ ಕಮ್ಮಿ ವಯಸ್ಸಿನ ನಿಮ್ಮ ಬಾಳ ಸಂಗಾತಿ ಸಿಗ್ತಾರೆ ಅಂತ ಅದರ ಅರ್ಥ ವೀಕ್ಷಕರೇ. ನೆಕ್ಸ್ಟು ಗುರು, ಸೂರ್ಯ, ಶುಕ್ರ ಇವರೇನಾದರೂ 7ನೇ ಮನೆಯಲ್ಲಿ ಕುಳಿತಿದ್ದರೆ ಅಥವಾ ಕುಳಿತಿಲ್ಲ ಅಂದಾಗ ಇವರೇನಾದರೂ ಆ 7ನೇ ಮನೆಯ ಅಧಿಪತಿ ಆಗಿದ್ದರೆ ಆಗ ನಿಮ್ಮ ಒಂದು ಬಾಳ ಸಂಗಾತಿಯ ವಯಸ್ಸು ನಿಮಗೆ ಸಮಾನವಾಗಿರುತ್ತೆ. ನಿಮ್ಮ ಏಜು ಅವ್ರ ಏಜು ಈಕ್ವಲ್ ಆಗಿರುತ್ತೆ, ಅಥವಾ ಒಂದು 6 ತಿಂಗಳು ಕಡಿಮೆ ಇರ್ಬೋದು, ಅಥವಾ ಅದೇ ವರ್ಷ. ಫಾರ್ ಎಕ್ಸಾಂಪಲ್ 1992ನೇ ಇಸ್ವಿನಲ್ಲಿ ನೀವು ಡಿಸೆಂಬರಲ್ಲಿ ಹುಟ್ಟಿರ್ತೀರ, ಅವ್ರೇನು ಮಾಡ್ತಾರೆ 1992 ಜನವರಿಲಿ ಹುಟ್ಟಿರ್ತಾರೆ. ಒಂದೇ ವರ್ಷ ಆ ಥರ ಸಮಾನ ವಯಸ್ಕರಾಗಿರ್ತಾರೆ. ಈ ಥರ ತಗೊಳ್ಳಿ ವೀಕ್ಷಕರೇ. ನೆಕ್ಸ್ಟು ರಾಹು ಕೇತುಗೆ ಏನಂದರೆ, ಅವ್ರಿಗೆ ಸ್ವಂತ ಮನೆ ಇಲ್ಲದೆ ಇರೋದ್ರಿಂದ ಅವರೊಂಥರ ನೀರಿನ ಥರ. ನೀರಿಗೆ ಯಾವುದೇ ರೀತಿ ಬಣ್ಣ ಇಲ್ಲ, ಆಕಾರ ಇಲ್ಲ, ರುಚಿ ಇಲ್ಲ ಅಲ್ವಾ? ಅದೇ ರೀತಿ ಇವ್ರಿಗೆ ಸ್ವಂತ ಮನೆ ಇಲ್ಲದೆ ಇರೋದ್ರಿಂದ ಇವರು ಯಾವ ಮನೆ ಅಂದರೆ ಯಾವ ರಾಶಿಯಲ್ಲಿ ಇರ್ತಾರೋ ಆ ರಾಶ್ಯಾಧಿಪತಿಯ ಗುಣಲಕ್ಷಣಗಳನ್ನು ತಗೊಂಡ್ಬಿಡ್ತವೆ. ಓಕೆನಾ? ನೀರನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿದ್ರೆ ಹಾಲಾಗ್ಬಿಡುತ್ತೆ, ಜ್ಯೂಸ್ ಜೊತೆ ಮಿಕ್ಸ್ ಮಾಡಿದ್ರೆ ಜ್ಯೂಸ್ ಆಗ್ಬಿಡುತ್ತೆ. ಆ ಥರ ರಾಹು ಕೇತುಗೆ ಇದ್ದಾಗ 7ನೇ ಮನೆಯಲ್ಲಿ, ಆವಾಗ ನೀವೇನು ಮಾಡಬೇಕು ಅಂದರೆ ಅವರು ಎಲ್ಲಿ ಇದ್ದಾರೆ ಆ ರಾಶಿಯ ಅಧಿಪತಿಯನ್ನು ಪರಿಗಣನೆಗೆ ತಗೋಬೇಕು. ಆ ರಾಶಿ ಅಧಿಪತಿ ಇಷ್ಟರಲ್ಲೇ ಆಗಿರ್ತಾರೆ. ಚಂದ್ರ, ಮಂಗಳ, ಬುಧ, ಗುರು, ಸೂರ್ಯ, ಶುಕ್ರ, ಶನಿ ಇಷ್ಟರಲ್ಲೇ ಬಂದಿರ್ತಾರೆ ಅಲ್ವಾ? ಆವಾಗ ಅಧಿಪತಿಯನ್ನು ನೋಡಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ. ನೆಕ್ಸ್ಟು ಕೊನೆಯದಾಗಿ ಶನಿ. 7ನೇ ಮನೆಯಲ್ಲಿ ಶನಿ ಕುಳಿತಿದ್ದಾನೆ ಅಥವಾ ಕುಳಿತಿಲ್ಲ, ಆವಾಗ 7ನೇ ಮನೆಯ ಅಧಿಪತಿ ಶನಿಯಾಗಿದ್ದಾನೆ. ಆಗ ನಿಮ್ಮ ವಯಸ್ಸಿಗಿಂತ ಅವರ ವಯಸ್ಸು ಹೆಚ್ಚಿಗೆ ಇರುತ್ತೆ. 1 ವರ್ಷ ಜಾಸ್ತಿ ಇರ್ಬೋದು, ಅಥವಾ 2 ವರ್ಷ ಜಾಸ್ತಿ ಇರ್ಬೋದು, 5 ವರ್ಷ, 6 ವರ್ಷ, 7 ವರ್ಷನೇ ತಗೊಳ್ಳಿ. ಆ ಥರ ನಿಮ್ಮ ವಯಸ್ಸಿಗಿಂತ ನಿಮ್ಮ ಸಂಗಾತಿಯ ವಯಸ್ಸು ಹೆಚ್ಚು ಇರುತ್ತದೆ. ಓಕೆನಾ ವೀಕ್ಷಕರೇ? ಇನ್ನೊಂದು ಸರಿ ಕರೆಕ್ಟಾಗಿ ಹೇಳ್ತೀನಿ ನೋಡಿ.
ಚಂದ್ರ ಮಂಗಳ ಬುಧ ಇವರು ಇದ್ದಾಗ ನಿಮಗೆ ಸಿಗುವಂಥ ಗಂಡ ಅಥವಾ ಹೆಂಡತಿಯ ವಯಸ್ಸು ನಿಮಗಿಂತ ಕಮ್ಮಿ ಇರುತ್ತೆ. ಕಮ್ಮಿ ಅಂದರೆ ಮಿನಿಮಮ್ 3-4 ವರ್ಷನೇ ತಗೊಳ್ಳಿ, 5-6 ವರ್ಷನೂ ಇರ್ಬೋದು. ಸೂರ್ಯ ಗುರು ಶುಕ್ರ ಇವರಿದ್ದಾಗ ನಿಮಗೆ ಸಿಗುವಂತಹ ಗಂಡ ಅಥವಾ ಹೆಂಡತಿಯ ವಯಸ್ಸು ಸಮಾನ ವಯಸ್ಕರಾಗಿರ್ತಾರೆ, ನಿಮ್ಮ ವಯಸ್ಸೇ ಆಗಿರುತ್ತೆ ಅವ್ರಿಗೆ. ರಾಹು ಕೇತುಗೆ ಅವರು ಕುಳಿತಿರುವ ರಾಶಿಯ ಅಧಿಪತಿನ ನೋಡಬೇಕು, ಆ ಗುಣಲಕ್ಷಣ ಇರುತ್ತೆ. ಶನಿ ಆದರೆ ನಿಮ್ಮ ವಯಸ್ಸಿಗಿಂತ ಹೆಚ್ಚಿಗೆ ಇರುತ್ತೆ ಅವರಿಗೆ, 2-3 ವರ್ಷ, 5 ವರ್ಷ, 6 ವರ್ಷ ಈ ರೀತಿ ಹೆಚ್ಚಿಗೆ ಇರುತ್ತೆ. ಈ ರೀತಿ ಭಾಳ ಸಂಗಾತಿ ಸಿಗುತ್ತೆ ವೀಕ್ಷಕರೇ. ನೋಡಿ ಇಲ್ಲಿ ಬರೆದಿದ್ದೀನಿ, ಲಗ್ನ ವೃಶ್ಚಿಕ ಲಗ್ನ 7ನೇ ಮನೆಯಲ್ಲಿ ರಾಹು ಇದ್ದಾನೆ. ಈಗ ಏನು ಮಾಡಬೇಕಪ್ಪ ಅಂದರೆ ರಾಹು ಆ ರಾಶಿಯ ಅಧಿಪತಿ, ಇದು ಬಂದು ವೃಷಭ ರಾಶಿ. ವೃಷಭ ರಾಶಿಗೆ ಅಧಿಪತಿ ಯಾರು? ಶುಕ್ರ ಎಲ್ಲಿ ಕೊಟ್ಟಿದ್ದೀನಿ? ಇಲ್ಲಿ ಕೊಟ್ಟಿದ್ದೀನಿ ಅಲ್ವಾ. ಶುಕ್ರ ಇದ್ದಾನೆ ಅಂತ ಅಂದಾಗ ಅವಾಗ ಏನಾಗುತ್ತೆ, ಈ ಜಾತಕದವರಿಗೆ ಇವರಿಗೆ ಸಮಾನ ವಯಸ್ಕರ ಸಂಗಾತಿ ಅಂದರೆ ಗಂಡ ಅಥವಾ ಹೆಂಡತಿ ಸಿಗ್ತಾರೆ ವೀಕ್ಷಕರೇ. ನೀವೀಗ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮದುವೆ ಆಗಿದ್ದರೆ ಇದನ್ನು ಪರಿಶೀಲನೆ ಮಾಡಿ, ಮದುವೆ ಆಗಿಲ್ಲ ಅಂದರೆ ಇದೇ 100% ಇದೇ ರೀತಿ ಆಗುತ್ತೆ ವೀಕ್ಷಕರೇ. ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ತೆ ವೀಕ್ಷಕರೇ.